ಗೈಸ್ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ರಚನವೇನ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ಆಲ್ರೆಡಿ ತಮ್ಮನೇನು ನೋಡಿರ್ತೀರ. ಏನು ವಿಶೇಷ ಅಂದರೆ, ನಾನು ಇಷ್ಟು ದಿನ ಹೇಳ್ತೀನಲ್ಲ, ನವೀನ್ ಅವ್ರ ಏರಿಯಲ್ಲಿ ನವೀನ್ ಮತ್ತು ನವೀನ್ ಫ್ರೆಂಡ್ಸ್ ಎಲ್ಲ ಗಣೇಶ ಕೂರಿಸ್ತಿದ್ದಾನೆ ಅಂತ. ಸೊ ಅದನ್ನು ನೋಡೋಕ್ಕೆ ಅಂತ ಎಲ್ಲರೂ ಹೋಗ್ತಾ ಇದ್ದೀವಿ. ಸೊ ನಾನು, ಸುಷ್ಮಿತಾ ಅಕ್ಕ, ಪಿಂಕಿ, ಯುಕ್ತ ಅಣ್ಣ ಎಲ್ಲರೂ ಬರ್ತಾರಂತೆ. ಸೊ ಅವ್ನಿಗೆ ಇನ್ವೈಟ್ ಮಾಡಿದ್ದ ನವೀನ್. ಸೊ ಇವಾಗ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ಮಧ್ಯಾಹ್ನ ಆಗಿದೆ ಇವಾಗ. ಆ್ಯಂಡ್ ಇವಾಗ ಊಟ ಪ್ರಸಾದ ಕೂಡ ಹಂಚ್ತಾ ಇರ್ತದೆ. ಮೇ ಬಿ ಪೂಜೆ ತುಂಬ ಬೆಳಗ್ಗೆ 6 o'clock ಆಗಿಬಿಡುತ್ತೆ ಪೂಜೆ. ಆ್ಯಂಡ್ ಇವತ್ತು ಈವ್ನಿಂಗೇ ತೆಗಿತಾರೆ. ಸೊ ಆದಷ್ಟನ್ನು ನಾನೇ ಕವರ್ ಮಾಡ್ತೀನಿ. ಅವ್ನು ರೀಲ್ಸ್ ಮಾಡಿರ್ತಾನೆ, ಸೊ ಅದನ್ನು ಹೋಗಿ ನೀವು ಚೆಕ್ ಮಾಡ್ಬೋದು. ಆ್ಯಂಡ್ ನಾನು ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡಿ ಹಾಕ್ತೀನಿ ಗೈಸ್. ಸೊ ಬನ್ನಿ ಬೇಗ ಹೋಗೋಣ ಗೈಸ್. ಇವಾಗ ನಾನು ಅಪಾರ್ಟ್ಮೆಂಟಿಗೆ ಬಂದೆ. ಈಗ ಮೇಲೆ ಹೋಗಿ ಅವ್ರು ರೆಡಿ ಆಗಿದ್ದಾರೋ ಇಲ್ವೋ ಅಂತ ನೋಡಬೇಕು. ಈಗ ಯುಕ್ತಾನೂ ಬರ್ತಾಳೋ ಇಲ್ವೋ ಅಂತ ಗೊತ್ತಿಲ್ಲ. ಅವಳು ಜಾಸ್ತಿ ಹಠ ಮಾಡ್ತಾಳೆ ಅಂತ ಅಕ್ಕ ಕರ್ಕೊಳ್ಳಲ್ಲ. ಬಟ್ ಈಗ ನೋಡಬೇಕು ಅವಳು ಬರ್ತಾಳೆ ಇಲ್ವೋ ಅಂತ. ಬನ್ನಿ ಮೇಲೆ ಹೋಗಿ ತೋರಿಸ್ತೀನಿ. ಸೊ ಗೈಸ್, ಇದು ನನ್ನ ಔಟ್ಫಿಟ್. ಇದು ಆ್ಯಕ್ಚುಲಿ ದೇವಾಂಶ್ ಸ್ಟಿಚ್ ಮಾಡಿಕೊಟ್ಟಿದ್ದು. ಫುಲ್ ಔಟ್ಫಿಟ್ ಇನ್ಸ್ಟಾಗ್ರಾಮಲ್ಲಿ ಇರುತ್ತೆ, ಹೋಗಿ ನೋಡಿ. ಹ್ಯಾಪಿ ಗಣೇಶ. ಥ್ಯಾಂಕ್ ಯು ಯುಕ್ತ, ನಿಂಗೂ ಅಷ್ಟೇ. ನೋಡಿ ಅದೆಲ್ಲ ತೋರಿಸಲ್ಬೇಕು. ಯಾಕೆ ನಿಮ್ಮಮ್ಮ ಯಾಕೆ ಕೊಡಿದ್ರು ಈಗ ಹೇಳು. ನಿಮ್ಮಮ್ಮ ಬಂದಳು ಇವಾಗ ಹೇಳೆ. ನಮ್ಮಮ್ಮ ಸುಟ್ಟಿದಾಗ ತೋರಿಸು ಅಂತಾಳೆ. ನಾನು ತೋರಿಸಿಲ್ಲ. ಯಾಕೆ ಸುಟ್ಟರು ನಿಮ್ಮಮ್ಮ? ಯಾಕಂದರೆ ಗೈಸ್, ಇವಳು ಲಿಪ್ಸ್ಟಿಕ್ ಬೇಕು ಅಂತಂದ್ಲು. ಅದಕ್ಕೆ ಅವರಮ್ಮ ಸುಟ್ಟಿದ್ದಾರೆ ಅವಳಿಗೆ. ಒಳ್ಳೆ ಕೆಲಸ ಮಾಡಿದ ನಿಮ್ಮಮ್ಮ ಫಸ್ಟ್ ಟೈಮ್. ಇಲ್ಲ ಅಮ್ಮ, ನೀನು ಲಿಪ್ಸ್ಟಿಕ್ ಹೇಳ್ತೆ ಯಾವಾಗಲೂ ನಿಂಗೆ. ಸರಿ, ಇವಾಗ ರೆಡಿ ಆಗು. ನಾನು ನೋಡು ರೆಡಿ ಆಗಿದ್ದೀನಿ, ನೀನು ರೆಡಿ ಆಗಲ್ಲ. ಯುಕ್ತ ನಾನು ಆಂಟಿನ ಅಕ್ಕನೇ? ಯುಕ್ತ ಅಂತಾಳೆ ನನಗೆ ಮಾತ್ರ ಅಕ್ಕ ಅಂತ. ಅಮ್ಮ ಇದಾರಲ್ಲ, ಅಮ್ಮ 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 ಆಂಟಿ. ಅಮ್ಮ ಆಂಟಿ ನೋಡಿ ಹೆಗ್ಗೆ ರಚ್ಚು ಅಕ್ಕ, ಅಮ್ಮ ಆಂಟಿ. ಬಾಯ್ತು, ಬಟ್ಟೆ ಹಾಕೋ. ಯುಕ್ತ ಇವಾಗ ಎಲ್ಲಿ ಹೋಗ್ತಿದ್ದೀವಿ ಹೇಳಿ ನಾವು? ಸರಿ, ಎಲ್ಲಿ ಹೋಗ್ತಿದ್ದೀವಿ ಹೇಳಿ ಬೇಗ. ಕೈ ನೋವು ಬಂದಂಗೆ ಹಿಡ್ಕೊಂಡು. ಯಾವ ಗಣೇಶ? ನವೀನ ಅವ್ರ ಏರಿಯಾ ಗಣೇಶ. ಸರಿ ಬಾಗೋಸ್ಕರ ಊಟ ಕೊಡಿಸ್ತಾನಂತಲ್ಲಿ. ಗಿಫ್ಟಿಗೆ ಅವ್ನು ಗಣೇಶ ಕೂರಿಸ್ತಾ ಇರೋದು. ಪಾರ್ಟಿ ಮಾಡ್ತಿಲ್ಲ ಅಲ್ಲಿ. ಏನು ಗಿಫ್ಟ್ ಕೊಡ್ಬೇಕು ನಿಂಗೆ? ನೀನೇನು ಕೊಡ್ತೀಯ ಅವನಿಗೆ? ಇವಳ ಹತ್ರ ಏನೋ ಗಿಫ್ಟ್ ಇಲ್ಲ ಮತ್ತೆ ಇವಳು ಗಿಫ್ಟ್ ಕೊಡ್ಬೇಕಂತೆ. ಸರ ಹಾಕ್ಸ್ಕೊಂಬಂದ. ಜಾತ್ರೆ ನನ್ನ ಔಟ್ಫಿಟ್ ಆ್ಯಂಡ್ ಯುಕ್ತನ ಔಟ್ಫಿಟ್ ನೋಡಿ ಗಾಯ್ಸ್. ತೋರಿಸುತ್ತಾನೆ ಏನು ಔಟ್ಫಿಟ್? ಮುಂದೆ ತೋರಿಸ್ಬೇಕು, ಹಿಂದೆ ತೋರಿಸಿದ್ರೆ ಸೊ ಗೈಸ್, ಇವಾಗ ನಾವು ಹೋಗ್ತಾ ಇದೀವಿ ಗೈಸ್. ನಾನು, ಸುಷ್ಮಿತಾ ಅಕ್ಕ ಮತ್ತು ಪಿಂಕಿ ಎಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ದೀವಿ ಗೈಸ್. ಇವಾಗ ಆಚೆ ಏನು? ಹಾಂ, ಯಾಕೆ? ಸೊ ಗೈಸ್, ಆಚೆಗಡೆ ಕ್ಯಾಬ್ ಬಂತು ಗೈಸ್. ಯುಕ್ತ ನೋಡಿ ಗೈಸ್, ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ. ಇವನ ಪೂಜೆ ಮಾಡೋದು. ಸೊ ಗೈಸ್ ನೋಡಿ, ಗಣೇಶ ಇದೆ. ಗಣೇಶ ಕೂರಿಸಿರೋದು ನವೀನ್ ಅವರು. ನಿನ್ನೆಯಿಂದ 2 ದಿವಸದಿಂದ ಕೈಗೆ ಸಿಗದೆ ನವೀನ್ ಅವ್ರು ಗಣೇಶ ಕೂರಿಸಿದ್ದಾರೆ. ಯುಕ್ತ ಹೆಂಗಿದೆ ಯುಕ್ತ ಗಣೇಶ? ಹಾಂ, ಕಣ್ಣು ಕ್ಯೂಟ್ ಆಗೈತಂತೆ. ಕೈ ಮುಗಿ ತಗೋ ಇಟ್ಕೊ. ಅವಳು ಅಬ್ಸರ್ವ್ ಮಾಡ್ತಾಳೆ ಏನೆಲ್ಲ ಐತಿ, ಏನು ಕ್ಯೂಟ್ ಆಗೈತೆ ಅಂತ. ಸ್ವಲ್ಪ ಒಳ್ಳೇದು ಮಾಡಪ್ಪ ದೇವ್ರೆ.
ಬೇಗ ಜೋರಾಗಿ ಕೇಳ್ಕೊ. ಟೊಮೆಟೊ ಬಾತ್ ಮತ್ತು ಕೇಸರಿ ಬಾತ್ ಹೆಂಗಿದೆ? ಚೆನ್ನಾಯ್ತಲ್ಲ. ನಾನು ಟೊಮೆಟೊ ಬಾತ್ ಬೈಸ್ಕೊಂಡು ಇಲ್ಲಿ ಬಂದು ತಿಂತಾ ಇದ್ದೀನಿ. ಜಯ ಶಿವನ ಕಾಲಗೆ ಜಯ ಪ್ರಣಯಕ್ಕೆ ನಂದಿತ ಸ್ಕೂಲಿಗೆ ಹೋಗಲ್ಲ ಜೀನ್ ಮಾಡ್ತೀನಿ ಒಂದು ನಿಮಿಷ ನಾನು ಲಾಗ್ ಮಾಡಬೇಕು. ಸೈಲೆನ್ಸ್ ಪ್ಲೀಸ್. ಸೊ ಗೈಸ್, ಇವಾಗ ನಾವು ಲಗ್ಗೆರೆಗೆ ಹೋಗಿ ಇಲ್ಲ ಸುಮ್ಮನೆ ಆದ್ಲು. ಹಾಂ, ಓಕೆ. ಫೋನ್ ಮಾಡಿದ್ರು, ನಾನು ತಮಾಷೆ ಮಾಡಿದ್ದು ಅವಳಿಗೆ ನಾಳೆ ಟೆಸ್ಟಿಗೆ ಪ್ರಿಪೇರ್ ಆಗೋಕೆ ಹೇಳಿ ನಾನು 3 ಸ್ಟಾರ್ ಹಾಕ್ಬೇಕು ಅನ್ಕೊಂಡಿದ್ದೀನಿ ಅಂತ. ಸೊ ಗೈಸ್, ಇವಾಗ ನಾವು ಲಗ್ಗೆರೆಗೆ ಹೋಗಿ ಗಣೇಶ ನೋಡ್ಕೊಂಡ್ ಬಂದ್ವಿ ಗೈಸ್. ಗಣೇಶ ಎಷ್ಟು ಕ್ಯೂಟ್ ಆಗಿತ್ತು ಅಂದ್ರೆ ಸೇಮ್ ಯುಕ್ತನ್ ಕಣ್ಣು ಹೆಂಗಿದೆ ಹಂಗೆ ಇತ್ತು ಗೈಸ್ ಗಣೇಶನ ಕಣ್ಣು. ಸೊ ಇವಾಗ ನಾವು ಗಣೇಶ ನೋಡ್ಕೊಂಡ್ ಬಂದ್ವಿ ಗೈಸ್. ಅವಳು ಯಾಕೆ ಅಳ್ತಾ ಇದ್ದಾಳೆ ಅಂದರೆ ಅಲ್ಲಿ ಅವ್ರ ಮ್ಯಾಮ್ ಬಂದರು. ಅವ್ರ ಮ್ಯಾಮಿಗೆ ಹೇಳಿದ್ವಿ ನಾವು ಅವಳು ಊಟ ಮಾಡ್ತಿಲ್ಲ ಅಂತ. ಅದಕ್ಕೆ ಅವರು ನಾಳೆ ಬಾ ನಿನ್ನ ಕ್ಲಾಸಲ್ಲಿ ಬೈತೀನಿ ಅಂತಂದರು. ಅದಕ್ಕೆ ಅವ್ರ ಮ್ಯಾಮ್ ಬೈದಿದ್ದಕ್ಕೆ ಸ್ಕೂಲ್ ಚೇಂಜ್ ಮಾಡ್ತೀನಿ ಅಂತ ಇದ್ದಾಳೆ ಗೈಸ್. ಏನು ಬೇರೆ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸು ಅಂದರೆ ಕಾಸು ಬರ್ಸ್ಕೊ ಅಂತ. ಹೆಂಗೆ ಬರ್ಸೋದು? ಮಿಷಿನ್ ಹೊತ್ತು ಅನ್ನು ಅಮ್ಮ ಮಿಷಿನ್ ತಂದ್ಕೊಡ್ತೀನಿ. ಬಡವ್ರಾಗ್ಬಿಟ್ಟಿದೀವಿ. ನೀನು ನೋಡಿ ಹೆಂಗಂತೀಯ? ಹೆಂಗ್ ಪದೇ ಸ್ಕೂಲ್ ಚೇಂಜ್ ಮಾಡೋಣ? ಬಡವ್ರಾಗ್ಬಿಟ್ಟಿದೀವಿ, ನಮ್ಗೆ ಕಾಸು ಇಲ್ವಲ್ಲ. ಎಲ್ಲಿ ಬಡವ್ರಮ್ಮ? ನೀನು ಮ್ಯಾಚಿಂಗ್ ಹಾಕೊಂಡಿ ಮ್ಯಾಮ್. ಸೊ ಗೈಸ್, ಎಸ್ ನೆನ್ನೆ ನಾನು ವಾಪಸ್ ಬಂದು ವ್ಲಾಗ್ನ ಎಂಡ್ ಮಾಡೋಕ್ಕಾಗಲಿಲ್ಲ. ಅಂದರೆ ಅಲ್ಲಿ ಸ್ವಲ್ಪ ಹೊತ್ತಿದ್ದು ಮತ್ತೆ ಮನೆಗೆ ಬಂದುಬಿಟ್ಟೆ ನಾನು ಬೇಗ. ಆ್ಯಂಡ್ ಅವ್ರ ಏರಿಯಲ್ಲಿ ಕೂರಿಸಿ ಗಣೇಶ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಅದ್ರದ್ದು ಫುಲ್ ಫೋಟೋ ಕೂಡ ಹಾಕಿರ್ತೀನಿ, ನಾನು ಚೆಕ್ ಮಾಡಿ ಹೆಂಗಿತ್ತು ಅಂತ ಕೂಡ ಕಮೆಂಟ್ ಮಾಡಿ. ಆ್ಯಂಡ್ ಹ್ಯಾಪಿ ಗೌರಿ ಗಣೇಶ ಎಲ್ರಿಗೂ. ಯಾರೆಲ್ಲ ಇವಾಗ ಇನ್ನೂ ಗಣೇಶ ಕೂರಿಸ್ತಿದ್ದೀರ ಎಲ್ಲ ಚೆನ್ನಾಗಾಗಲಿ. ಆ್ಯಂಡ್ ನೆಕ್ಸ್ಟ್ ಇಯರ್ ಕೂಡ ಗಣೇಶ ನಿಮ್ಮ ಮನೆಗೆ ಬರಲಿ ಅಂತ ಹೇಳ್ಕೊತೀನಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗಿನ ನಾನು ಮತ್ತೆ ಕಮೆಂಟ್ಸ್ನ ಓದ್ತಿದ್ದೀನಿ. ಸೊ ಅಟ್ಲೀಸ್ಟ್ ಲಾಸ್ಟ್ 2 ಮಿನಿಟ್ಸನ್ನು ನಾವು ಬರೀ ಕಮೆಂಟ್ಸ್ಗೆ ಅಂತ ಹೇಳ್ತಾ ಇದ್ದೀನಿ. ಸೊ ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಅಲ್ಲಿವರೆಗೂ ನೀವೇನು ಮಾಡಬೇಕು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹೇಳೋದು ಮಾಡ್ತಾಯಿದ್ದೀನಿ ಏನಂತಂದರೆ, ನಾನು ಇಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ನ ಟ್ಯಾಗ್ ಮಾಡಿರ್ತೀನಿ. ಸೊ ಆ ಪ್ರಾಡಕ್ಟ್ಸ್ ಬಂದು ನಾನು ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್. ಆ್ಯಂಡ್ ಇನ್ನು ಕೆಲವೊಂದು ಯೂಸ್ಫುಲ್ ಪ್ರಾಡಕ್ಟ್ಸ್ನ ಹಾಕಿರ್ತೀನಿ. ಹಾಗೆ ಕೆಳಗಡೆ ನನ್ನ ಔಟ್ಫಿಟ್ಸ್ ಲಿಂಕ್ಸ್ ಕೂಡ ಹಾಕ್ತೀನಿ ಇನ್ಮೇಲೆ. ಸೊ ತಪ್ಪದೆ ಹೋಗಿ ಚೆಕ್ ಮಾಡಿ. ಓಕೆ.